ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನಾನು ಶೀಲಾ ಮೈಸೂರಿಂದ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾವು ಹೋಗ್ತಾ ಇರೋದು ಮೈಸೂರು ಸಿಟಿ ಮಾರ್ಕೆಟ್ಗೆ. ಸ್ವಲ್ಪ ತರಕಾರಿ ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಮಾರ್ಕೆಟಲ್ಲಂತೂ ತುಂಬ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ. ನಮ್ಮ ಏರಿಯಾಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ ಫ್ರೆಶ್ ಆಗೂ ಇರುತ್ತೆ, ಹಾಗೆ ಕಡಿಮೆಗೂ ಸಿಗುತ್ತೆ. ಓಕೆ, ಹೋಗಬೇಕಾದ್ರೆ ಮೋಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನಾನು, ನನ್ನ ಮಗ, ನನ್ನ ಮಗಳು 3 ಜನನೂ ಕೂಡ ಮಾರ್ಕೆಟಿಗೆ ಬಂದಿದ್ದೀವಿ. ಹಾಗೆ ಸ್ವಲ್ಪ ಝೂಡಿಯೋದಲ್ಲಿ ಪರ್ಚೇಸ್ ಮಾಡಬೇಕಿತ್ತು, ಹಾಗಾಗಿ ಬಂದ್ವಿ. ಓಕೆ, ಇವಾಗ ನಾನು ಇಲ್ಲಿ ಸೊಪ್ಪು ತೊಗೋತಾ ಇದ್ದೀನಿ. ಫ್ರೆಶ್ ಆಗೇ ಇತ್ತು. ನಾನು ಬಂದಿದ್ದು ಮಧ್ಯಾಹ್ನ ಆಗಿಬಿಟ್ಟಿತ್ತು, ಆದರೂ ಕೂಡ ಫ್ರೆಶ್ ಆಗಿತ್ತು. ಇನ್ನೂ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ತುಂಬಾ ಫ್ರೆಶ್ ಆಗಿರುತ್ತೆ. ನೋಡಿ, ಒಂದೊಲ್ಗದ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಒಂದು ಕಟ್ಟು ತಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೊಪ್ಪು ತಗೊಂಡಾಯಿತು. ಇವಾಗ ನಾವು ಮಾರ್ಕೆಟ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವಿಡಿಯೋ ಹೇಗೆ ಮಾಡಿದ್ದೀನಿ ಹಾಗೆ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಮಾರ್ಕೆಟ್ ಅಲ್ವಾ, ತುಂಬ ಗಲಾಟೆ ಇರುತ್ತೆ. ಹಾಗಾಗಿ ನಾನು ನ್ಯೂಟ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಹೋಗ್ಬೇಕಾದ್ರೆ ಇಲ್ಲಿ ತೋರಣಗಳು ತುಂಬಾ ಚೆನ್ನಾಗಿದ್ದು, ಹೂವಿನ ತೋರಣ. ಚಿನ್ನು ಹೇಳಿದ್ಲು, ಅಮ್ಮ ಒಂದು ತೊಗೊಳ್ಳೋಣ ಬನ್ನಿ ನೋಡಿ ಅಂತ ಹೇಳಿ. ಹಾಗಾಗಿ ನಾನು ಹೋಗ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ, ಆದರೆ ಹಬ್ಬ ಅಲ್ವಾ, ಹಾಗಾಗಿ ತುಂಬ ರೈಟ್ ಹೇಳ್ತಾಯಿದ್ರು. ನನಗೆ ವರ್ತ್ ಅಂತ ಅನ್ನಿಸ್ತಿಲ್ಲ, ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಬೇಡ ಅಂತೇಳಿ ಕೊಟ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಒಳಗಡೆ. ಬನ್ನಿ, ನಾನು ಏನೆಲ್ಲ ತರಕಾರಿ ತಗೋತೀನಿ, ಹೇಗೆಲ್ಲ ಇದೆ ಮಾರ್ಕೆಟು ಅಂತ ಅನ್ನೋದು ನಾನು ನಿಮಗೂ ಕೂಡ ತೋರಿಸ್ತೀನಿ. ಮೈಸೂರಲ್ಲಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಹೊರಗಡೆ ನೋಡೋರು ಯಾರಾದರೂ ಇದ್ದರೆ ಹೇಗಿದೆ ನಮ್ಮ ಮೈಸೂರು ಸಿಟಿ ಮಾರ್ಕೆಟು ಅಂತ ಕಾಮೆಂಟಲ್ಲಿ ತಿಳಿಸಿ. ಓಕೆನಾ? ಓಕೆ, ಹಬ್ಬಕ್ಕೆ ಇನ್ನೂ ಒಂದು ವಾರ ಇದೆ ಫ್ರೆಂಡ್ಸ್. ಆವಾಗಲೇ ಎಲ್ಲರೂ ತರಕಾರಿ ಆಗಿರ್ಬೋದು, ಮತ್ತು ಫ್ರೂಟ್ಸ್ ಆಗಿರ್ಬೋದು, ಹೂವು ಎಲ್ಲನೂ ಕೂಡ ತೊಗೊಂಡು ಹೋಗ್ತಾಯಿದ್ರು. ನಾನು ಕೆಲವೊಬ್ಬರನ್ನ ಕೇಳಿದೆ, ಹೂವು ತೊಗೊಂಡು ಹೋಗ್ತಾಯಿದ್ರಲ್ಲ, ಒಂದು ವಾರದ ತನಕ ಇರುತ್ತಾ ಅಂತ. ಐ ಡೋಂಟ್ ನೋ, ಇರುತ್ತೆ ಅಂತ ಹೇಳಿದ್ರು. ನನಗೆ ಯಾಕೋ ಬೇಡ ಇವಾಗಲೇ ತೊಗೊಳ್ಳೋದು ಅಂತ ಅನ್ನಿಸ್ತು. ಚಿನ್ನು ಅಲ್ಲಿ ಮೊಗ್ಗು ಏನಪ್ಪ ಅದು ಮಗಿನ ಜಡೆ ಹಾಕಿ ಇಟ್ಟಿದ್ರು, ಅದನ್ನು ನೋಡ್ತಾ ಇದ್ಲು. ನಮಗೆ ಮೇಕವರ್ ಸೂಟ್ಗೆ ಬೇಕಾಗುತ್ತೆ ಅಂತ ಹೇಳಿ ನಾನು ಹೋಗಿ ನೋಡ್ತಾ ಇದ್ದೆ. ಇವಾಗ ನಾವು ಹೋಗ್ತಾ ಇರೋವಂಥ ರೋಡೆಲ್ಲ ಬರೀ ಫ್ರೂಟ್ಸ್ ಇಟ್ಕೊಂಡಿದ್ದಾರೆ. ನಾನು ಫ್ರೂಟ್ಸ್ ಆಗಿರ್ಬೋದು, ಮತ್ತು ಎಲೆ, ಬಾಳೆಹಣ್ಣು, ಈ ಕಡೆ ಫ್ರೂಟ್ಸ್ ಲೈನಲ್ಲಿ ನಾವು ಹೋಗ್ತಾ ಇದ್ವಿ. ಫಸ್ಟು ತರಕಾರಿ ತೊಗೊಂಡ್ಬಿಡೋಣ, ಆಮೇಲೆ ಬೇಕಾದರೆ ಏನಾದರೂ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಸೌತೆಕಾಯಿ ಆಗಿರ್ಬೋದು, ಹಾಗೆಯೇ ಟೊಮೊಟೊ, ತರಕಾರಿ ಎಲ್ಲ ಕೂಡ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಓಕೆ, ಇವಾಗ ನಾನು ಟೊಮೊಟೊ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇಲ್ಲಿ KG 40 ಇದ್ದರೆ ನಮ್ಮ ಕಡೆ 1 to ಡಬಲ್ ಹೇಳಿರ್ತಾರೆ. ಓಕೆ, ಹಾಗಾಗಿ ನಾನು ವಾರಕ್ಕೊಂದು ಸಲ ಮಾರ್ಕೆಟ್ಗೆ ಬಂದುಬಿಡ್ತೀನಿ. ಇಲ್ಲಿ ಬಂದು ತರಕಾರಿ ತಗೊಂಡೋದ್ರೆ ಒಂದು ವಾರದಕ್ಕಿಂತ ಮೇಲೇ ಬರುತ್ತೆ, ನನಗೆ ವಾರಕ್ಕಿಂತ ಜಾಸ್ತಿನೇ ಬರುತ್ತೆ ತರಕಾರಿ ಎಲ್ಲ. ಹಾಗಾಗಿ ನಾನು ಇಲ್ಲಿಗೆ ಬರೋದು. 1 ಕಟ್ ಕೊತ್ತಂಬರಿ ಸೊಪ್ಪು ನಮ್ಮ ಕಡೆ 10 ರೂಪಾಯಿ ಮತ್ತು 15 ರೂಪಾಯಿ ಹೇಳ್ತಾರೆ. ಇಲ್ಲಾದರೆ ಒಂದು 10 ರೂಪಿಗೆ 4 ಕಟ್ ಕೊಡ್ತಾರೆ ಕೊತ್ತಂಬರಿ ಸೊಪ್ಪು. ಅದು ನಾಟಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಫ್ರೀ ಆದಾಗ ಬಂದು ತಗೊಂಡೋಗೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ? ಅದಕ್ಕೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಹಸ್ಬೆಂಡ್ ಬರುವಾಗ ನಾನೇ ತೊಗೊಂಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಆದರೆ ಗೊತ್ತಲ್ವ ಗಂಡಸರಿಗೆ ಏನು ಬೇಕು ಅದನ್ನು ಏನೇನು ಕಾಣುತ್ತೆ ಮೇಲೆ ಅಷ್ಟನ್ನು ಮಾತ್ರ ತುಂಬ್ಕೊಂಡು ಬಂದುಬಿಡ್ತಾರೆ. ಆದರೆ ನಾವು ವಾರ ಇಡೀ ಮನೆ ಮೇಂಟೈನ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ ದಿನ ಏನು ತಿಂಡಿ ಮಾಡ್ತೀವಿ, ಯಾವ ದಿನ ಏನು ಸಾಂಬಾರು ಮಾಡಬೇಕು, ಏನು ತೊಗೋಬೇಕು ಅಂತ ಹೇಳಿ. ಹಾಗಾಗಿ ನಾನೇ ಬಂದು ನಾನು ತರಕಾರಿನೆಲ್ಲ ತೊಗೊಂಡು ಹೋಗ್ತೀನಿ. ನೋಡಿ, ಹೂಕೋಸು 10 ಅಂತ ಹೇಳ್ತಾರೆ, ಅದು ಚೆನ್ನಾಗೇ ಇರುತ್ತೆ. ಹಾಗಾಗಿ ನಾನು ಒಂದು ತೊಗೊಂಡೆ. ಮಾವಿನಕಾಯಿ ಅಂತೂ ನನ್ನ ಮಗಳು ಹೋದ ವಾರದಿಂದನೂ ಕೇಳ್ತಾ ಇದ್ಲು. ಹೋದ ವಾರನೂ ಕೂಡ ನಾನು ಮಾರ್ಕೆಟಿಗೆ ಬಂದಿದ್ದೆ, ಆದರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಈ ಸಲ ಅವಳಿಗೆ ಮಾವಿನಕಾಯಿ ತೊಗೊಂಡೆ, ಉಪ್ಪಿನಕಾಯಿ ಹಾಕಬೇಕು ಅಂತ ಹೇಳಿ. ಅದನ್ನು ಕೂಡ ಉಪ್ಪಿನಕಾಯಿ ಹಾಕಿದ್ದೀನಿ. MTR ಪೌಡರ್ ತೊಗೊಂಡು ಬಂದಿದ್ದೆ ನಾನು. ಗ್ರಾಸರಿ ಖಾಲಿಯಾಗಿತ್ತು, ಅದನ್ನು ತೊಗೊಂಡು ಬರೋಕ್ಕೆ ಹೋದಾಗ MTR ಪೌಡರ್ ನೋಡಿದೆ ಮಾವಿನಕಾಯಿದು, ಅದನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಹಾಕಿದ್ದೀನಿ, ಆದರೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋದನ್ನು ನಾನು ಮರ್ತುಬಿಟ್ಟೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಬಂದಿದೆ ಉಪ್ಪಿನಕಾಯಿ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟ್ ಇದೆ. ಈ ರೀತಿ ಒಂದು ಪೌಡರ್ನ ತಂದಿಟ್ಕೊಂಡ್ರೆ ಬೇಗನೆ ಮನೇಲೇ ಹಾಕ್ಕೋಬೋದು. ನೀವು ನೋಡ್ತಾ ಇದ್ದೀರಲ್ಲ, ಬೆಂಡೆಕಾಯಿ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ ಅಂತ ಇದೆ. ಕಾಳುಗಳು ಅಷ್ಟೇ ಹಸಿ ಕಾಳೆಲ್ಲ ಬಿಡಿಸಿ ಇಟ್ಟಿರ್ತಾರೆ. ನನ್ನ ಮಗಳು ಇಲ್ಲಿ ಬೆಕ್ಕು ನೋಡ್ಬಿಟ್ಟು ಇದನ್ನು ಆಟ ಆಡಿಸ್ತಾ ನಿಂತ್ಕೊಂಡಿದ್ಲು. ನನ್ನ ಇಬ್ಬರು ಮಕ್ಳಿಗೂ ಪ್ರಾಣಿಗಳಂದರೆ ತುಂಬಾ ಇಷ್ಟಪಡ್ತಾರೆ. ನೋಡಿ, ನನ್ನ ಕೈಲಿ ಕೊಡಬಾರ್ದು, ಅಮ್ಮಂಗೆ ಭಾರ ಆಗುತ್ತೆ ಅಂತ ಹೇಳಿ ಭಾರನ ಅವರೇ ಹಿಡ್ಕೊಂಡು ಹೋಗ್ತಾಯಿದ್ದಾರೆ. ಇಬ್ಬರು ಒಂದೊಂದು ಕಡೆ ಹಿಡ್ಕೊಂಡು
ಓಕೆ, ಪೂಜೆ ಇನ್ನೂ ಒಂದು ವಾರ ತನಕ ಹೂವು ಬೇಕಲ್ವಾ ಅಂತ ಹೇಳಿ ಪೂಜೆಗೆ ನಾನು ಸೇವಂತಿಗೆ ನೋಡ್ತಾಯಿದ್ದೆ. ತುಂಬಾ ಚೆನ್ನಾಗಿದೆ. ಒಂದು ಅರ್ಧಂಬರ್ಧ ತಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಇನ್ನು ಕಾಯಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಒಂದು ವಾರ ತನಕ ಇಟ್ಟರು ಏನೂ ಆಗೋಲ್ಲ. ಹಾಗಾಗಿ ಕಾಯಿನೂ ತೊಗೊಂಡು ಹಾಗೆ ಫ್ರೂಟ್ಸ್ಗಳನ್ನೆಲ್ಲ ಸ್ವಲ್ಪ ತೊಗೊಂಡು, ಇನ್ನು ಇಲ್ಲಿ ಹೂವೆಲ್ಲ ಇಟ್ಟಿದ್ರು. ಚಿನ್ನು ಮೇಕವರ್ಗೆ ಬೇಕಾಗುತ್ತೆ, ನೋಡ್ಕೊ ಮಮ್ಮಿ ನಾವು ಬಂದು ತಗೊಳ್ಳೋಣ ಅಂತ ಹೇಳಿ. ಮೇಕವರ್ ಫೋಟೋಶೂಟ್ಗೆಲ್ಲ ಬೇಕಾಗಿರುತ್ತಲ್ವ, ನಾವು ಮೇಕಪ್ ಮಾಡಿ ಹಾಗೆಯೇ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕ್ತಾಯಿರ್ತೀವಿ. ಹಾಗಾಗಿ ಇದು ಫ್ಲವರ್ಸ್ ಎಲ್ಲ ನೋಡಿಕೊಂಡು ಬರ್ತಾಯಿದ್ವಿ. ಓಕೆ, ಇಲ್ಲೂ ಕೂಡ ನೋಡಿ ಹೂವು ಎಷ್ಟೊಂದು ಫ್ರೆಶ್ ಆಗಿದೆ. ಅದನ್ನೇ ಚಿನ್ನುಗೆ ಹೇಳ್ತಾ ಇದೆ, ತಗೊಳ್ಳೋಣ ಚಿನ್ನು ಅಂತ. ಬೇಡ ಮಮ್ಮಿ, ವಾರದ ತನಕ ಎಲ್ಲ ಒಂಥರ ಆಗಿಬಿಡುತ್ತೆ ಅಂತ ಹೇಳಿದ್ಲು. ಹಾಗೆಯೇ ಬರಬೇಕಾದ್ರೆ ನೋಡಿ ಬಿಂದಿಗೆಗೆ ಲಕ್ಷ್ಮಿನ ಹೇಗೆ ಅಲಂಕಾರ ಮಾಡಿಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಹಬ್ಬದ ಟೈಮು ಅಂತಂದಮೇಲೆ ಪ್ರೈಸು ಕೂಡ ಹಾಗೇ ಇರುತ್ತೆ. ಹಾಗಾಗಿ ನಾನು ತೊಗೊಳ್ಳಿಲ್ಲ. ಓಕೆ, ಇದಾದಮೇಲೆ ಲಾಸ್ಟಲ್ಲಿ ನಾವು ಬಂದಿದ್ದು ಝೂಡಿಯೋಗೆ. ನಾನು ನನ್ನ ಮಗಳು ಮತ್ತು ಹಸ್ಬೆಂಡೆಲ್ಲ ಪರ್ಚೇಸ್ ಮಾಡಿದ್ವಿ. ನನ್ನ ಮಗನಿಗೆ ಪರ್ಚೇಸ್ ಮಾಡೋಣ ಅಂತ ಬಂದೆ. ಅವನು ನೋಡ್ತಾ ಇದ್ದಾನೆ ಯಾವ್ದು ಬೇಕು ತೊಗೊಳ್ಳೋಣ ಅಂತ ಹೇಳಿ ಅಂತ ಅವನಿಗೆ ಬಿಟ್ಬಿಟ್ಟಿದ್ವಿ. ಹಾಗಾಗಿ ಅವನು ನೋಡ್ತಾ ಇದ್ದಾನೆ. ನಾನು ಒಂದೆರಡು ಡ್ರೆಸ್ಗಳನ್ನ ನೋಡಿದೆ. ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬೆಳಿಗ್ಗೆ ಹೋಗಿ ನಾನು ಇವಾಗ 5 ಗಂಟೆ ಆಗಿದೆ. ಇವಾಗ ಬಂದಿದ್ದೀನಿ ಮಾರ್ಕೆಟಿಂದ. ಮಾರ್ಕೆಟ್ಗೆ ಹೋದರೆ ತುಂಬ ಚೀಪಾಗಿ ಸಿಗುತ್ತೆ. ಹಾಗಾಗಿ ನಾನು ಮಾರ್ಕೆಟ್ಗೆ ಹೋಗ್ತೀನಿ. ಒಂದು ವಾರದ ತನಕ ಆಗುತ್ತೆ ತರಕಾರಿ ತೊಗೊಬಂದರೆ. ನೋಡಿ ತೊಗೊಬಂದಿದ್ದೀನಿ, ಎಷ್ಟು ಫ್ರೆಶ್ ಆಗಿದೆ ಅಂತ. ಹಾಗೆ ಹೀರೆಕಾಯಿ ಇದು ನೋಡಿ 20 ರೂಪೀಸ್, 20 ರೂಪೀಸ್ ಬಾಳೆಕಾಯಿ ಕೊಡ್ಬೋದಲ್ವಾ ಫ್ರೆಂಡ್ಸ್. ಅದಕ್ಕೆ ನಾನು ಮಾರ್ಕೆಟ್ಗೆ ಹೋಗೋದು. ನೋಡಿ, ಇದು 10 ರೂಪೀಸ್. ಆಮೇಲೆ ಇದೆಲ್ಲ ಸೊಪ್ಪೆಲ್ಲ ಎಷ್ಟು ಚಿನ್ನು? ಇದು 10 ರೂಪೀಸ್. ಇದು ಕೂಡ ನಾಟಿ ಕೊತ್ತಂಬರಿ ಸೊಪ್ಪು ನೋಡಿ 4 ಕೊಟ್ಟಿದ್ದಾರೆ. ಇದಕ್ಕೆ 4ಕ್ಕೆ 10 ರೂಪೀಸ್. ಅದೇ ನಮ್ಮ ಇಲ್ಲಿ ವಿಜಯನಗರದಲ್ಲಿ ತೊಗೋತೀನಿ ಅಂದರೆ ಒಂದು ಕಟ್ಟಿಗೆ 15 ರೂಪಾಯಿ ಹೇಳ್ತಾರೆ. ಆಮೇಲೆ ಸಬ್ಸಿಗೆ ತೊಗೊಂಡು ಬಂದಿದ್ದೀನಿ. ಮಧ್ಯೆ ಹಸ್ಬೆಂಡು ಕೂಡ ತಗೊಂಬರ್ತಾ ಇರ್ತಾರೆ ತರಕಾರಿನ. ಹಾಗಾಗಿ ನಾನು ಎಷ್ಟು ಬೇಕು ಅಷ್ಟು ಲಿಮಿಟಲ್ಲಿ ತಂದಿದ್ದೀನಿ. ಮಟನ್ನು ಕೂಡ ತಗೊಂಡು ಬಂದು ಇವಾಗ ಮಟನ್ ಮಾಡಬೇಕು. ಆಮೇಲೆ ಕ್ಯಾರೆಟು, ಬೀನ್ಸು ಎಲ್ಲ ತರಕಾರಿ ಫ್ರೆಶ್ ಆಗಿದೆ. ಇದು ಸೊಪ್ಪು ತೊಗೊಬಂದಿದ್ದೀನಿ. ಇದು ಗೊತ್ತಿರ್ಬೋದು ನಿಮಗೆ, ಹೊರಗನೆ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ತೊಗೊಬಂದೆ. ಇದನ್ನು ನೋಡಿ, ಇದು 10 ರೂಪೀಸ್. ಇದು ಪುದೀನ ಸೊಪ್ಪು. ಓಕೆ, ಅದಾದಮೇಲೆ ಎಳೆ ಸೌತೆಕಾಯಿ kg 30 ರೂಪೀಸ್. ಇದು ಸೌತೆಕಾಯಿ ತೊಗೊಬಂದಿದ್ದೀನಿ. ಮೇಯ್ನ್ ನನ್ನ ಮಗಳಿಗೆ ಮಾವಿನಕಾಯಿ 2 ವಾರದಿಂದ ಹೇಳ್ತಾ ಇದ್ದು ನೋಡು, ತೊಗೋಬೇಕು ಅಂತ ತೊಗೊಂಡು ಬಂದಿದ್ದೀನಿ. ನಾಳೆ ಉಪ್ಪಿನಕಾಯಿ ಹಾಕ್ತೀನಿ. ಈಸಿಯಾಗಿ ಹೇಗೆ ಉಪ್ಪಿನಕಾಯಿ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮಾವಿನಕಾಯಿ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಶುಂಠಿ ಇದೆಲ್ಲ ತೊಗೊಂಡು ಬಂದಿದ್ದೀನಿ. ತುಂಬ ಚೀಪಾಗಿ ಸಿಗುತ್ತೆ ಫ್ರೆಂಡ್ಸ್. ಮಾರ್ಕೆಟ್ಗೆ ಹೋಗ್ಬೇಕಷ್ಟೇ. ಮಾರ್ಕೆಟಲ್ಲಿ ತುಂಬಾ ಚೀಪಾಗಿ ಸಿಗುತ್ತೆ. ಇಲ್ಲಂತೂ ನಮಗೆ ತರಕಾರಿ ಕೊಳ್ಳೋದಕ್ಕೆ ಆಗಲ್ಲ, ತುಂಬ ಜಾಸ್ತಿ ರೇಟ್ ಇರುತ್ತೆ. ಹಾಗಾಗಿ ನಾನು ವಾರಕ್ಕೊಂದ್ಸಲ ಮಾರ್ಕೆಟ್ಗೆ ಹೋಗ್ಬಿಡ್ತೀನಿ. ಓಕೆ, ಇದಾದಮೇಲೆ ಇನ್ನೇನು ತೊಗೊಬಂದೆ? ಲೆಮನ್ ಎಷ್ಟು ಚಿನ್ನು? ಅದು ಲೆಮನ್ ತೊಗೊಂಬಂದೆ. ಇದು 5 ರೂಪೀಸ್. ತೊಗೊಂಡು ಬಂದಿದ್ದೀನಿ. ಮಟನ್ ತೊಗೊಂಡು ಬಂದಿದ್ದೀನಿ. ಇವಾಗ ಮಟನ್ ಮಾಡಬೇಕು. ಹೀಗಿತ್ತು ಇವತ್ತಿನ ನನ್ನ ದಿನ. ಬ್ಯುಸಿ ಡೇ ಇವತ್ತು. ಓಕೆ ಫ್ರೆಂಡ್ಸ್, ನಾವು ಮಾರ್ಕೆಟಿಂದ ಬರಬೇಕಾದ್ರೆ ಏನೂ ತಿನ್ಕೊಂಡು ಬರಲಿಲ್ಲ. ಹೊಟ್ಟೆ ತುಂಬ ಹಶ್ವಾಗ್ತಾಯಿತ್ತು. ಸರಿ ಜ್ಯೂಸ್ ಆದರೂ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಮಳೆ ಬರುವಾಗಿತ್ತು. ಹಾಗಾಗಿ ನಾವು ಜ್ಯೂಸು ಕೂಡ ಕುಡಿಲಿಲ್ಲ. ಮನೆಗೆ ಹೋದರೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು. ಮನೆಗೆ ಬಂದುಬಿಟ್ವಿ. ಇಲ್ಲಿ ಬಂದ ತಕ್ಷಣ ಚಿನ್ನು ಹೊಟ್ಟೆ ಹಶ್ವಾಗ್ತಾಯಿದೆ, ಚುರುಮುರಿ ಮಾಡ್ಕೊಡಮ್ಮ ಅಂತ ಹೇಳಿದ್ದು. ಇನ್ನು 5 ಗಂಟೆ ಆಗಿತ್ತಲ್ವ, ಏನು ಊಟ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಚುರುಮುರಿ ಮಾಡಿಕೊಟ್ಟೆ. ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಚುರುಮುರಿ ಮಾಡಿಕೊಟ್ಟೆ. ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಟೆ. ಅವರು ಕುಡಿತಾಯಿದ್ರು. ಸರಿ, ನಾನು ಒಂದು ಕಡೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಮಟನ್ ಚಾಪ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಟನ್ ಚಾಪ್ಸು ಮತ್ತು ರೈಸ್ ಅಷ್ಟೇ ಮಾಡಿದೆ. ನನಗೂ ಕೂಡ ಟಯರ್ಡ್ ಆಗಿತ್ತು. ಹಾಗಾಗಿ ಚಾಪ್ಸ್ ಮಾಡ್ತಾಯಿದ್ದೀನಿ. ರೆಸಿಪಿ ಯಾವುದು ನಾನು ಶೇರ್ ಮಾಡಿಲ್ಲ.
ನೋಡೋಣ ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೋತೀನಿ. ಇವಾಗ ತುಂಬ ಲೇಟಾಗಿತ್ತು, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಓಕೆನಾ?